Hello. Welcome back to the channel. Today I am doing something special which is new in this channel. ಚಾನಲ್ ಹೊಸದಂದ್ಮೇಲೆ ಮಾಡೋದೆಲ್ಲ ನೀವೇ ತಾನೇ ಆಗೋದು. So yeah, today we are going to break down the details of Max. ಅಂದ್ರೆ ಇಲ್ಲಿವರೆಗೂ ಮ್ಯಾಕ್ಸ್ ಟೀಮ್ ಅವರು ಬಿಟ್ಟಂತಹ ಎಲ್ಲಾ ಸೋರ್ಸ್ ಮೆಟೀರಿಯಲ್ನ ತಗೊಂಡು ಅದರಲ್ಲಿರೋ ಡೀಟೇಲ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಸ್ಪಾಯ್ಲ್ ಆಗೋ ಥಿಂಗ್ಸ್ ಕೂಡ ಇರ್ಬೋದು. ಅದರಿಂದ ನಿಮ್ಮ ಓನ್ ರಿಸ್ಕಿಂದ ಈ ವಿಡಿಯೋನ ನೋಡಿ. ಸೊ ಇನ್ಯಾಕೆ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಆಫ್ಟರ್ ಸೀಯಿಂಗ್ ಫಸ್ಟ್ ಮೂವಿ ಅನೌನ್ಸ್ಮೆಂಟ್ ವಿಡಿಯೋ, ನನ್ನ ತಲೆ ಒಳಗೆ ಬಂದ ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಮೂವಿಯ ಕತೆ ಏನಾಗಿರ್ಬಹುದು? ಅದಕ್ಕೆ ನನಗೆ ಉತ್ತರ ಸಿಕ್ಕಿದ್ದು ಇದರ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ. ಸುದೀಪ್ ಅವರು ಪೊಲೀಸ್ ಅಂತ, ಮತ್ತೆ ಇದೊಂದು ನೈಟ್ ಅಲ್ಲಿ ಆಗೋ ಸ್ಟೋರಿ ಅಂತ, ಮತ್ತೆ ಯಾರು ಯಾವ ಪಾತ್ರವನ್ನು ಮಾಡ್ತಿದ್ದಾರೆ ಅಂತ, ಮತ್ತೆ 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 ಕತೆ ಇವೆಲ್ಲ ನಮಗೂ ಗೊತ್ತು. ಬೇರೆ ವಿಷಯ ಏನಿದ್ರೆ ಹೇಳು. ತಡಿ ಗುರು, ಸ್ವಲ್ಪ ಸಮಾಧಾನ. ಇನ್ನ ಎಲ್ಲ ಬರ್ಕೊಂಡಿದ್ದೀನಿ, ಎಲ್ಲ ಒಂದೊಂದಾಗಿ ಹೊರಗೆ ಬರುತ್ತೆ. ತಾಳಿದವನು ಬಾಳಿಯ. ಸೊ ಇವಾಗ ಡೀಟೇಲ್ಸ್ ವಿಷಯಕ್ಕೆ ಬಂದ್ರೆ, ಎಲ್ಲ ಸೋರ್ಸ್ ಮೆಟೀರಿಯಲ್ ಅಲ್ಲೂ ಫಸ್ಟ್ ನೋಟಿಸ್ ಆಗೋ ಥಿಂಗ್ ಫೈಟ್ ಸೀನ್ಸ್. ಆ ಶಾರ್ಟ್ಸ್ ನೋಡೇ ಹೇಳ್ಬೋದು ಇದೊಂದು ಪಕ್ಕಾ ಮಾಸ್ ಎಂಟರ್ಟೈನಿಂಗ್ ಕಮರ್ಷಿಯಲ್ ಮೂವಿ ಅಂತ. ಸುದೀಪ್ ಅವರು ಆಫ್ಟರ್ 2.5 years ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಮಿನಿಮಮ್ ಅಷ್ಟಾದ್ರೂ ಇರ್ಬೇಕು ತಾನೆ. ಅಂಡ್ ಸೆಕೆಂಡ್ ನೋಟಿಸಬಲ್ ಪಾಯಿಂಟ್ ಇನ್ ದ ಮೂವಿ, ವಿಲನ್ಸ್. 5 months ಹಿಂದೆ ಬಂದಂತಹ ಅಫಿಷಿಯಲ್ ಟೀಸರ್, ಅದರಲ್ಲಿ ಸುದೀಪ್ ಅವರು ಬಾಬಾ ಬ್ಲ್ಯಾಕ್ ಶಿಪ್ ರೈಮ್ ನ ಆಡ್ತಾ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾರು ಮೇನ್ ವಿಲನ್ ಅಂತ ಮತ್ತೆ ಯಾರು ಸೈಡ್ ವಿಲನ್ ಅಂತ. ಎಕ್ಸಾಕ್ಟ್ಲಿ ಸೇಮ್ ಲಿರಿಕ್ಸ್ ಅಲ್ಲ, ಬಟ್ ಅದ್ನೇ ಆಡಿತ್ತು. ಆ ಲಿರಿಕ್ಸ್ ನ ಜೊತೆ ವಿಡಿಯೋ ನೋಡಿದಾಗ ನನಗನ್ಸಿದ್ದೇನಂದ್ರೆ ಈ ಮೂವಿಲಿ 2-3 ಮೇನ್ ವಿಲನ್ಸ್ ಇರ್ತಾರೆ ಅಂತ. ಲೈಕ್ ಸುನಿಲ್ ಅವ್ರ ಆಗಿರ್ಬೋದು, ಮತ್ತೆ ಶರತ್ ಅವ್ರ ಆಗಿರ್ಬೋದು. ಮೇ ಬಿ ಆಯ್ತಾ, ನಾನು ಹೇಳ್ದವೆಲ್ಲ ಆಗ್ಲೂಬಹುದು, ಆಗ್ದಂಗೂ ಇರ್ಬೋದು. ಸೊ ಮೂವಿ ನೋಡಾದ್ಮೇಲೆ ನನ್ ಬೈಕೋಬೇಡಿ, ಓಕೆ? ಇವಾಗ ಸೈಡ್ ವಿಲನ್ಸ್ ಲೈಕ್ ಪ್ರಮೋದ್ ಶೆಟ್ಟಿ, ಮತ್ತೆ ಪ್ರಭಾಕರ್, ಮತ್ತೆ ವಂಶಿ ಕೃಷ್ಣ. ಇವರು ಸೈಡ್ ವಿಲನ್ಸ್ ಅಂತ ಯಾಕಂತಿದ್ದೀನಿ ಅಂದ್ರೆ, ಸುದೀಪ್ ಅವರು ಆ ಲಿರಿಕ್ಸ್ ಆಡ್ಬೇಕಾರೆ ಇವರು ಆ ಟೈಮಲ್ಲಿ ಬರ್ತಾರೆ. ಲೈಕ್ ದಿಸ್, ಆ ಸೀನ್ ಅಲ್ಲಿ ಅವರು ಬರ್ತಿರ್ಬೇಕಾರೆ ಕೆಳಗೆ ಲೈನ್ಸ್ ಬರ್ತವೆ ಲೈಕ್ ಲಿಟಲ್ ಬಾಯ್ಸ್ ಅಂತ. ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ವರಲಕ್ಷ್ಮಿ, ಅದೇ ಹನುಮಾನ್ ಮೂವಿಯಲ್ಲಿ ಇರೋ ಅಕ್ಕ. ಇವರು ಮೇ ಬಿ ನರಿಬುದ್ಧಿ ಅವರು, ಅಂದ್ರೆ ಪೊಲೀಸ್ ಆಗಿದ್ರು ಕೂಡ ವಿಲನ್ಸ್ಗೆ ಹೆಲ್ಪ್ ಮಾಡೋ ತರ. ಮತ್ತೆ ಇದರಲ್ಲಿ ಮಂಜು ಅವ್ರು ಕೂಡ ಇದ್ದಾರೆ, ಅದೇ ಬಿಗ್ ಬಾಸ್ ಮಂಜು. ಅವ್ರು ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಬಟ್ ಯಾವ ಸೈಡ್ ಇದಾರೆ ಅಂತ ಇದರಲ್ಲಿ ಹೇಳಿಲ್ಲ, ಮತ್ತೆ ನಂಗೂ ಗೊತ್ತಿಲ್ಲ. ಸೊ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂಡ್ ಮತ್ತೆ ಈಗ ಫೈಟ್ ಗಳ ವಿಷಯಕ್ಕೆ ಬಂದ್ರೆ, ಮೇ ಬಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗೋ ಈ ಫೈಟ್ ಮೂವಿಯ ಮೊದಲನೇ ಫೈಟ್ ಇರಬೇಕು. ಮತ್ತೆ ಈ ಜಾತ್ರೆಯ ಫೈಟ್ ಮೇ ಬಿ ಇಂಟರ್ವಲ್ ಇರಬೇಕು. ಅಂಡ್ ದರ್ ಈಸ್ ಆಲ್ಸೋ ಎ ಫ್ಯಾಕ್ಟ್ರಿ ಫೈಟ್. ಆ ಫೈಟ್ ಎಲ್ಲಿ ಬರ್ಬಹುದು ಎಂಬ ಒಂದು ಐಡಿಯಾ ನನಗಿಲ್ಲ. ಬಂದ್ರೆ ಮೇ ಬಿ ಆಫ್ಟರ್ ಇಂಟರ್ವಲ್ ಬರ್ಬಹುದು. ಅಂಡ್ ಲಾಸ್ಟ್ ಗೆ ಒಂದು ಚೇಸಿಂಗ್ ಸೀನ್ ಇರುತ್ತೆ ಮೇ ಬಿ, ಬಿಕಾಸ್ ಈ ಸೀನ್ ಅಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಗಮನಿಸಿದ್ರೆ ಅವಲೇ ಬೆಳಕಾಗಿದೆ. ಮೂವಿ ಆಕ್ಟರ್ ಮತ್ತೆ ಡೈರೆಕ್ಟರ್ ಹೇಳ್ದಾಗೆ ಮೂವಿ ಎಲ್ಲ ನೈಟ್ ಅಲ್ಲೇ ಶೂಟ್ ಆಗಿದೆ. ಸೊ ಮೂವಿ ನೈಟ್ ಇರೋದು ಡೇ ಆದ್ರೆ ಮೂವಿಯ ಎಂಡಿಂಗ್ ಹತ್ರ ಇದೆ ಅಂತ ಅರ್ಥ. ಸೊ ಇದು ಮೂವಿಯ ಡೀಟೇಲ್ಸ್ ಮತ್ತೆ ಅನಾಲಿಸಿಸ್. ಈ ವಿಡಿಯೋದಲ್ಲಿ ನಾನು ಲೆಕ್ಕಕ್ಕಿಲ್ದಷ್ಟು ಮೇ ಬಿ ಎಂಬ ಒಂದು ಪದ ಬಳಸಿದ್ದೀನಿ. ಸೊ ನಾನು ಎಷ್ಟು ಸಲ ಮೇ ಬಿ ಅಂದಿನಿ ಎಂಬುದು ಕೌಂಟ್ ಮಾಡಿ ಕಮೆಂಟ್ ಮಾಡಿ. ನಿಮಗೆ ಕೌಂಟ್ ಬರಲಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ನನ್ನ ಚಾನಲ್ ಇರೋದೇ ಒಂದು ಕಮೆಂಟ್, ಅದು ಕೂಡ ನನ್ನ ಗಾಂಡು ಫ್ರೆಂಡ್ ಮಾಡಿರೋದು. ಸೊ ಪ್ಲೀಸ್ ಕಮೆಂಟ್ ಮಾಡಿ ಗುರು. ಇವಾಗ ನಾವು ವಿಡಿಯೋ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ, ಸ್ಟೋರಿ ಪ್ರಿಡಿಕ್ಷನ್. ಇದರಿಂದ ನೀವು ಮೂವಿ ನೋಡೋ ಎಕ್ಸ್ಪೀರಿಯನ್ಸ್ ಹಾಳಾಗ್ಬೋದು. ಸೊ ವಾಚ್ ದಿಸ್ ವಿತ್ ಯುವರ್ ಓನ್ ರಿಸ್ಕ್. ಮೇ ಬಿ ಮೂವಿಯ ಸ್ಟೋರಿ ಡ್ರಗ್ಸ್ ಅಥವಾ ಯಾರಾದ್ರೂ ಕೈದಿ ಸುತ್ತಬಹುದು. ಬಿಕಾಸ್ ಈ ಸೀನ್ ನಲ್ಲಿ ಬಿ ಮಂಜು ಅಂದ್ರೆ ಬಿಗ್ ಬಾಸ್ ಮಂಜು ಕ್ಲಿಯರ್ ಆಗಿ ಹೇಳ್ತಾರೆ ದಟ್ ನಿಮ್ಮ ಸಾಹೇಬ್ರು ನಾಳೆ ಜಾಯಿನ್ ಆಗೋದು ಅಂತ. ಬಟ್ ಸಾಹೇಬ್ರು ಜಾಯಿನ್ ಆಗೋಕ್ಕಿಂತ ಮುಂಚೆನೆ ಡ್ಯೂಟಿ ಮಾಡ್ತಾರೆ. ಯಾಕೆ ಅದನ್ನ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ನನಗೂ ಗೊತ್ತಿಲ್ಲ. ಅದಕ್ಕಾಗೆ ಇದು ಆಗಿರಬಹುದು ಅಂತ ಹೇಳಿದ್ದು. 100% ನಾನು ಹೇಳಿದ್ದು ಯಾವೂ ಆಗಲ್ಲ. ಸೊ ಡೋಂಟ್ ವರಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗೀತು. ಈ ಸುಮಧುರವಾದಂತಹ ವಾಯ್ಸ್ ಅನ್ನ ನೀವು ಮತ್ತೆ ಕೇಳ್ಬೇಕಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.